ದಸರಾ 2024 ಅಂಕವಾಗಿ ಒಟ್ಟು 14 ಆನೆಗಳು ಈಗಾಗಲೇ ನಮ್ಮ ಅರಣ್ಮನೆಗೆ ಪ್ರವೇಶ ಆಗಿದೆ. ಫಸ್ಟ್ ಬ್ಯಾಚ್ನಲ್ಲಿ ಕೆಲವು ಆನೆಗಳು ಬಂತು. ಎರಡನೇ ಬ್ಯಾಚ್ನಲ್ಲಿ 5 ಆನೆಗಳು ಹೊಸದಾಗಿ ಮೊನ್ನೆ ಬಂದಿದೆ. ಪ್ರತಿ ದಿವಸ ತಾಲೀಮ್ ಕೂಡ ನಡೀತಾ ಇದೆ. ಇವತ್ತು ಗಣೇಶ ಪೂಜೆ ಅಂಗವಾಗಿ ಇಡೀ ಜಿಲ್ಲೆ ಅಧಿಕಾರಿಗಳು ಸೇರಿಕೊಂಡು ಇಲ್ಲಿ ಒಂದು ಗಣೇಶ ಪೂಜೆ ಹಬ್ಬವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಎಲ್ಲ ಆನೆಗಳು ಒಟ್ಟು 14 ಆನೆಗಳು ಏನು ಬಂದಿದೆಯೋ ಅದೆಲ್ಲ ಪೂರ್ಣವಾಗಿ ಪಾಲ್ಗೊಂಡಿದೆ. ಮತ್ತು ನಮ್ಮ ಅರಣ್ಯ ಇಲಾಖೆಯವರು ಪ್ರತಿಯೊಂದು ಕೂಡ ಕಟ್ಟುನಿಟ್ಟಾಗಿ ದಸರಾ 2024 ತುಂಬ ಚೆನ್ನಾಗಿ ಆಗಬೇಕು ಅಂತ ನಿಟ್ಟಿನಲ್ಲಿ ಚೆನ್ನಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ಹಾಗೆ ಈ ಹಬ್ಬಕ್ಕೆ ನಮ್ಮ DC ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಕೂಡ ಬಂದಿದ್ದರು, ಮತ್ತು ಕಮಿಷನರ್ ಅವರು ಸೀಮಾ ಲಟ್ಕರ್ ಬಂದಿದ್ದರು, ಮತ್ತು ಅನೇಕ ಅರಣ್ಯ ಅಧಿಕಾರಿಗಳು ಕೂಡ ನಮ್ಮ ಜೊತೆಗೆ ಇದರಲ್ಲಿ ಪಾಲಿಸಿ ತುಂಬ ಚೆನ್ನಾಗಿ ಆಗಿದೆ ಇವತ್ತು ಕಾರ್ಯಕ್ರಮ. ಇದೇ ರೀತಿಯಲ್ಲಿ ಇನ್ನು ಮುಂದಿನ ದಿವಸದಲ್ಲಿ ಕೂಡ ತಾಲೀಮ್ ನಡೀತದೆ ಮತ್ತು ದಸರಾ 2024 ನಾವು ತುಂಬ ಚೆನ್ನಾಗಿ ಹಮ್ಮಿಕೊಳ್ತೀವಿ. ಪ್ರತಿಯೊಂದು ಆನೆಗಳದ್ದು ಹೆಲ್ತ್ ಚೆನ್ನಾಗಿದೆ. ಅದಕ್ಕೆ ನಮ್ಮ ತಂಡ ಇದೆ. ವೆಟನರಿ ಡಾಕ್ಟರ್ ಮುಜೀಬ್ ಇದ್ದಾರೆ, ಮತ್ತು ಸಂತೋಷ್ ಇದ್ದಾರೆ, ಮತ್ತು DCF ಮೈಸೂರು ವೈಲ್ಡ್ ಲೈಫ್ ಪ್ರಭು ಗೌಡ್ರು ಕೂಡ ಇದನ್ನು ಚೆನ್ನಾಗಿ ನೋಡಿಕೊಂಡು ಬರ್ತಾ ಇದ್ದಾರೆ. ಪ್ರತಿಯೊಂದು ಆನೆಗಳದ್ದು ಹೆಲ್ತ್ ತುಂಬ ಚೆನ್ನಾಗಿದೆ. ಎಲ್ಲರಿಗೂ ನಿಮಗೆಲ್ಲರಿಗೂ ಗೊತ್ತಿದೆ, ಅಭಿಮನ್ಯುವೇ ನಮ್ಮ ಅಂಬಾರಿಯನ್ನು ಮಾಡ್ತಾರೆ. ಬಟ್ ಆದರೆ ಈ ವರ್ಷ ನಮ್ಮ ಜೊತೆಗೆ ಅರ್ಜುನ ಇಲ್ಲ, ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದು ನಿಶಾನೆ ಆನೆಯಾಗಿ ಇಷ್ಟು ವರ್ಷ ನಮ್ಮ ಜೊತೆಗೆ ಬಂದಿದೆ, ಬಟ್ ಈ ವರ್ಷ ಅದು ಇಲ್ಲ. ನಿಶಾನೆ ಆನೆ ಯಾವುದು ಅಂತೆ ಇನ್ನು ಕೆಲವು ದಿವಸಗಳಲ್ಲಿ ನಾವು ಖಂಡಿತವಾಗಿ ತಮಗೆ ಹೇಳ್ತೀವಿ. ಯಾಕೆಂದರೆ ತಾಲೀಮ್ ಮಾಡುವಾಗ ಅದರದ್ದು ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಿಕೊಂಡು ನಮ್ಮ ಕಮಿಟಿ ಒಂದಿದೆ, ಆ ಕಮಿಟಿ ತೀರ್ಮಾನ ಮಾಡುತ್ತದೆ. ಮೋಸ್ಟ್ಲಿ ನೆಕ್ಸ್ಟ್ ವಾರ ಒಳಗಡೆ ನಾವು ನಿಶಾನೆ ಆನೆ ಯಾವುದಾಗಿ ಇರ್ತದೆ ಅರ್ಜುನ ಬದಲಾಗಿ ಅಂತ ನಾವು ಹೇಳ್ತೀವಿ ಖಂಡಿತವಾಗಿ. ಅದು ಈಗ ಇತ್ತೀಚೆಗೆ ಧನಂಜಯ್ ಈಗ ಸೆಕೆಂಡ್ ಬ್ಯಾಚ್ನಲ್ಲಿ ಮಹೇಂದ್ರ ಬಂದಿದೆ. ಹೋದ ವರ್ಷ ಕೂಡ ನಾವು ಅದಕ್ಕೆ ಟ್ರೈ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಧನಂಜಯ್ ಮಹೇಂದ್ರ ಅವ್ರಿಗೆ ನಾವು ಟ್ರೈ ಮಾಡ್ತೀವಿ. ಬೇರೆ ಯಾವುದಾವ್ದು ಆನೆಗಳಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಕೂಡ ನಾವು ಮುಂಚಿತವಾಗಿ ನಿಮಗೆ ತಿಳಿಸ್ತೀವಿ ಖಂಡಿತವಾಗಿ. ಥ್ಯಾಂಕ್ ಯು ಸೋ ಮಚ್.